ಎಲ್ಲರಿಗೂ ನಮಸ್ಕಾರ. ಶ್ರೀ ವಿದ್ಯಾಮಾನ್ಯ ವಿದ್ಯಾ ಕೇಂದ್ರದ ವಿ ಟಾಕ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ರೂಪಾ ಕುಲಕರ್ಣಿ. ನಾನು ಇವತ್ತು ನಿಮ್ಮ ಮುಂದೆ ಒಂದು ಸುಂದರವಾಗಿರ್ತಕ್ಕಂಥ ಕಥೆನ ಹೇಳೋದಕ್ಕೋಸ್ಕರನೇ ಇಲ್ಲಿರೋದು. ಈ ಕತೆ ವಿಶೇಷವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ, ತಿಳ್ಕೊಬೋದು. ಏನಾದರೂ ಒಂದು ವಿಚಾರನ ತಿಳ್ಕೊಳ್ಳೋದಕ್ಕೋಸ್ಕರನೇ ಈ ಕಥೆಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ಇಷ್ಟವಾಗಿ ಇಲ್ಲಿಗೆ ಬಂದಿದ್ದೇನೆ. ಓಕೆ, ಹಾಗಾದರೆ ಈ ಕಥೆನ ಶುರು ಮಾಡೋಣ. ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ, ಯಾರು ಪರಿಶ್ರಮವನ್ನು ಪಡ್ತಾರೋ ಅವ್ರಿಗೆ ತಕ್ಕನಾದಂತಹ ಫಲ ಸಿಕ್ಕೇ ಸಿಗುತ್ತೆ ಅಲ್ವಾ. ಅಷ್ಟೇ ಅಲ್ಲ, ಯಾರು ಕಷ್ಟಪಡ್ತಾರೋ ಅವ್ರ ಜೀವನದಲ್ಲಿ ಅವ್ರು ಸುಖಾನ ಪಡ್ತಾರೆ ಅಂತ ಅನ್ನೋದು ನಮ್ಮ ಹಿಂದಿನ ಕಾಲದಿಂದನೂ ಕೂಡ ಹೇಳ್ಕೊಂಡು ಬಂದಿರೋದೆ. ಇದನ್ನು ಬರೀ ಹಿಂದಿನ ಕಾಲದಿಂದ ನಮ್ಮ ಪೂರ್ವಿಕರು ಅಷ್ಟೇ ಅಲ್ಲ, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಹಾಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡವರಾಗಿರ್ಬೋದು, ತಿಳಿದವರು ಕೂಡ ನಮಗೆ ಇದನ್ನೇ ಹೇಳೋದು. ಹಾಗಾದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಪರಿಶ್ರಮ ಪಡ್ತಾ ಇರೋರು, ಕಷ್ಟ ಪಡ್ತಾ ಇರೋರು ಅವ್ರಿಗೆ ತಕ್ಕನಾದಂಥ ಪ್ರತಿಫಲನ ಪಡ್ಕೊಳ್ತಾ ಇದ್ದಾರಾ? ಹಾಗಾದರೆ ಅವರು ಸುಖವಾಗಿ ಇದ್ದಾರಾ ಅನ್ನೋದಕ್ಕೋಸ್ಕರನೇ ಇಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಕತೆ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನೀವು ಕೂಡ ಡಿಸೈಡ್ ಮಾಡ್ಬೋದು. ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಈ ವಿ ಟಾಕ್ ಚಾನಲಲ್ಲಿ ನಿಮ್ಮ ಕಮೆಂಟ್ಗಳ ಮುಖಾಂತರ ತಿಳಿಸ್ಬೋದು ನಿಮ್ಮ ಅನಿಸಿಕೆಗಳನ್ನು. ಹಾಗಾದರೆ ಈ ಚಿಕ್ಕ ಕತೆ ನಿಮಗೋಸ್ಕರ ನಾನು ಹೇಳ್ತೀನಿ ಇವತ್ತು. ಏನಪ್ಪ ಅಂತಂದರೆ, ಒಂದು ಊರು, ಆ ಊರಲ್ಲಿ ಒಬ್ಬ ಹಾವಾಡಿಗ ಇರ್ತಾನೆ. ಅವನ ಕೆಲಸ ಏನಪ್ಪ ಅಂತಂದರೆ, ಸುತ್ತಮುತ್ತ ಇರ್ತಕ್ಕಂಥ ಕಾಡಲ್ಲಿ ಇರ್ತಕ್ಕಂಥ ವಿಷ ಸರ್ಪಗಳನ್ನು ಹಿಡ್ಕೊಂಡು ಬರೋದು, ಆ ಹಾವಿನ ಹಲ್ಲಿನಲ್ಲಿ ಇರ್ತಕ್ಕಂಥ ವಿಷನ ತೆಗೆದು ಅದನ್ನು ಮಾರಿ ಅದರಿಂದ ಬಂದಿರತಕ್ಕಂಥ ಹಣದಿಂದ ಅವನೇನು ಮಾಡ್ತಾ ಇದ್ದ, ಜೀವನವನ್ನು ಸಾಗಿಸ್ತಾ ಇದ್ದ. ಹೀಗಿರಬೇಕಾದ್ರೆ ಒಂದಿನ ಅವನು ಘಟಸರ್ಪವನ್ನು ಹಿಡ್ಕೊಂಡು ಬರ್ತಾನೆ. ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಬಚ್ಚಿ ಇಡ್ತಾನೆ, ಅಂದರೆ ಅದನ್ನು ಮುಚ್ಚಿಡ್ತಾನೆ. ಆದರೆ ಒಂದು ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಆದರೂ ಕೂಡ ಅದಕ್ಕೆ ಒಂದು ಚೂರು ಏನು ಆಹಾರವನ್ನು ಕೊಡೋದೇ ಇಲ್ಲ. ಅದು ಆ ಹಸಿವೆ, ಸಂಕಟ, ಆ ಪೆಟ್ಟಿಗೆಯಲ್ಲಿ ಏನದು ಒಳಗಡೆ ಮುಚ್ಚಿಡಲ್ಪಟ್ಟಿರುತ್ತೆ, ಅದರಿಂದ ಆ ಸಂಕಟದಿಂದ ಬಳಲಕ್ಕೆ ಶುರು ಮಾಡುತ್ತೆ. ಹೇಗಾದರೂ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲಪ್ಪ, ನಾನು ಹೇಗಾದರೂ ಮಾಡಿ ನನ್ನ ಆಹಾರವನ್ನು ಹುಡುಕೊಂಡು ನಾನು ಬದುಕಬೇಕಲ್ಲ ಅಂತ ಹೇಳಿ ಆ ಪೆಟ್ಟಿಗೆಯಿಂದ ತಪ್ಪಿಸ್ಕೊಂಬರೋದಕ್ಕೆ ಅದು ಶತಪ್ರಯತ್ನ ಮಾಡೋಕ್ಕೆ ಶುರು ಮಾಡುತ್ತೆ. ಇನ್ನೊಂದು ಕಡೆ ಒಂದು ಇಲಿ ಆ ಹಾವಾಡಿಗನ ಮನೆಗೆ ಬಂದು ಸೇರ್ಕೊಳ್ಳುತ್ತೆ. ಅದು ಯಾಕೆ ಬರುತ್ತೆ ಅಂತಂದರೆ, ಅದಕ್ಕೂ ಕೂಡ ಆಹಾರ ಬೇಕಾಗಿರುತ್ತೆ, ಆಹಾರ ಧಾನ್ಯಗಳು ಬೇಕಾಗಿರುತ್ತೆ ತಿನ್ನೋದಕ್ಕೋಸ್ಕರ. ಅದು ಆಹಾರ ಹುಡ್ಕೊಂಡು ಬಂದಿರುತ್ತೆ ಅವನ ಮನೆಗೆ. ಆ ಒಂದು ಬಿಲವನ್ನು ಕೊರಿತಾ 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 ಆ ಮನೆಯೊಳಗಡೆ ನುಗ್ಗುತ್ತೆ. ನುಗ್ಗಿ ನೋಡುತ್ತೆ, ಅಲ್ಲೊಂದು ಪೆಟ್ಟಿಗೆ ಕಾಣುತ್ತೆ ಆ ಇಲಿಗೆ. ಆ ಇಲಿಗೆ ಆ ಪೆಟ್ಟಿಗೆನ ನೋಡಿದ ತಕ್ಷಣ ಅದರ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುತ್ತೆ. ಏನಪ್ಪ ಅಂದರೆ, ಈ ಪೆಟ್ಟಿಗೆಯಲ್ಲಿ ಆ ಹಾವಾಡಿಗ ಏನೋ ಒಂದು ಆಹಾರ ಧಾನ್ಯಗಳನ್ನು ಇಟ್ಟಿರಬಹುದು, ನಾನು ಅಲ್ಲಿವರೆಗೂ ಹೋಗಿ ಆ ಪೆಟ್ಟಿಗೆಯನ್ನು ಕೊರೆದು ಅದರ ಒಳಗಡೆ ಹೋಗಿ ಆಹಾರವನ್ನು ಪಡ್ಕೊಂಡು ನಾನು ಆರಾಮಾಗಿರ್ಬೋದಲ್ಲ ಅಂತ ಹೇಳಿ ಆ ಬಿಲವನ್ನು ಕೊರಿತಾ 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 ಅದು ಆ ಪೆಟ್ಟಿಗೆ ಹತ್ರ ಹೋಗುತ್ತೆ. ಪೆಟ್ಟಿಗೆನೂ ಕೂಡ ಕೊರಿಯುತ್ತೆ, ಪೆಟ್ಟಿಗೆ ಒಳಗಡೆ ಹೋಗೇ ಬಿಡುತ್ತೆ. ನಿಮಗೆಲ್ಲ ಮುಂಚೆ ಹೇಳಿದ್ದೀನಿ, ಏನಪ್ಪ ಅಂದರೆ ಆ ಪೆಟ್ಟಿಗೆ ಒಳಗಡೆ ಏನಿದೆ? ಕರೆಕ್ಟ್, ಹಾವು. ಎಂಥ ಹಾವು? ಘಟ ಸರ್ಪ ಅಲ್ವಾ, ದೊಡ್ಡದಾಗಿರ್ತಕ್ಕಂಥ ಘಟ ಸರ್ಪ ಇದೆ. ಪಾಪ ಇಲ್ಲಿ ಗೊತ್ತೇ ಇಲ್ಲ, ಅಷ್ಟು ಕಷ್ಟಪಟ್ಟು ಬಿಲ ಕೊರ್ಕೊಂಡು ಹೋಯ್ತಲ್ಲ ಇಲಿ. ಅದಕ್ಕೆ ಕಷ್ಟಪಟ್ಟವ್ರಿಗೆ ಸುಖ ಸಿಗುತ್ತೆ ಅಂತ ಹೇಳಿದ್ರಲ್ವಾ ನಮ್ಮ ಹಿರಿಯರು, ಅಲ್ಲಿ ಅದಕ್ಕೆ ಸುಖ ಸಿಗಲೇ ಇಲ್ಲ. ಯಾಕೆ ಅಂತಂದರೆ, ಆ ಹಸಿವೆಯಿಂದ ಬಳಲ್ತಕ್ಕಂಥ ಒಂದು ಹಾವು ಇಲಿಯನ್ನು ನೋಡಿದ ತಕ್ಷಣವೇ ಗುಳುಮ್ ಅಂತ ನುಂಗೇ ಬಿಡ್ತು. ಇವಾಗ ನೀವು ಹೇಳಿ, ಇಲ್ಲಿ ಎರಡು ಕೂಡ ಕಷ್ಟಪಡ್ತಾ ಇತ್ತು. ಹಾವು ಕೂಡ ಪೆಟ್ಟಿಗೆ ಒಳಗಡೆ ಹೇಗಾದರೂ ಈ ಪೆಟ್ಟಿಗೆಯನ್ನು ನಾನು ಆ ಪೆಟ್ಟಿಗೆಯಿಂದ ಆಚೆ ಹೋಗಬೇಕು ಅಂತ ಕಷ್ಟಪಡ್ತಾ ಇತ್ತು. ಇಲ್ಲಿನೂ ಕೂಡ ಏನು ಮಾಡ್ತು, ಈ ಪೆಟ್ಟಿಗೆಯನ್ನು ಕೊರೆದು ಒಳಗಡೆ ಹೋಗಿ ನನ್ನ ಆಹಾರ ಧಾನ್ಯಗಳನ್ನು ನಾನು ಹುಡ್ಕೋಬೇಕು ಅಂತಾನೂ ಕಷ್ಟಪಡ್ತಾ ಇತ್ತು. ಆದರೆ ಇದರಲ್ಲಿ ಒಬ್ಬರಿಗೆ ಮಾತ್ರ ಯಶಸ್ಸು ಸಿಕ್ತು. ಪರಿಶ್ರಮಕ್ಕೆ ತಕ್ಕ
ಪ್ರತಿಫಲ ಸಿಕ್ತು. ಯಾರಿಗೆ? ಹಾವಿಗೆ ಮಾತ್ರ. ಹಾಗಾದರೆ ಇಲ್ಲಿಗೆ ಯಾಕೆ ಸಿಗಲಿಲ್ಲ? ಅದು ಕಷ್ಟಪಟ್ಟಲ್ವಾ, ಪರಿಶ್ರಮ ಪಟ್ಟೆ ಅಲ್ಲಿವರೆಗೂ ಹೋಗಿತ್ತಲ್ವಾ? ಹಾಗಾದರೆ ಯಾಕೆ ಸಿಗಲಿಲ್ಲ? ಬರೀ ಪರಿಶ್ರಮಕ್ಕೆ ಮಾತ್ರ ತಕ್ಕನಾದಂಥ ಫಲ ಸಿಗೋದಿಲ್ಲ. ಅದಕ್ಕೆ ಜೊತೆಗೆ ಅದೃಷ್ಟನೂ ಬೇಕು. ಅಬ್ದುಲ್ ಕಲಾಂ ಅವರು ಒಂದು ಹೇಳಿಕೆ ಹೇಳ್ತಾರೆ, ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದಂಗೆ ಅಂತ. ಹಾಗಾದರೆ ನಮಗೂ ಲಿಫ್ಟಲ್ಲಿ ಯಾರಾದರೂ ಬೇಕಲ್ಲ ನಮ್ಮನ್ನ ಲಿಫ್ಟ್ ಮಾಡೋದಕ್ಕೆ. ಜೀವನದಲ್ಲಿ ನಾವೇನು ಕೆಲಸ ಮಾಡ್ತೀವೋ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಅದಕ್ಕೆ ಬೆಲೆ ಕೊಡಬೇಕು ಅಲ್ವಾ? ಇಲ್ಲಿ ಬರೀ ಹಾವು ಮತ್ತು ಇಲಿ ಒಂದು ಕಾಲ್ಪನಿಕ ಒಂದು ವ್ಯಕ್ತಿ ಅಷ್ಟೇ. ಹಲವಾರು ಜನ ಇವತ್ತಿಗೂ ಕೂಡ ಪರಿಶ್ರಮ ಪಡ್ತಾನೆ ಇದ್ದಾರೆ, ಹಾಗೆ ಕಷ್ಟನೂ ಕೂಡ ಪಡ್ತಾ ಇದ್ದಾರೆ. ಹಾಗಾದರೆ ಎಲ್ರಿಗೂ ತಕ್ಕ ಪ್ರತಿಫಲ ಸಿಕ್ಕೇ ಬಿಡ್ತಾ? ಎಲ್ರಿಗೂ ಕೂಡ ಸುಖ ಸಿಕ್ಕೇ ಬಿಡ್ತಾ? ಯಾಕೆ ಸಿಕ್ಕಿಲ್ಲ ಅಂತಂದರೆ ಅದೃಷ್ಟ ಕೂಡ ಬೇಕು, ಲಿಫ್ಟ್ ಬೇಕೇ ಬೇಕು. ಹಾಗಾದರೆ ಲಿಫ್ಟ್ ಹೇಗೆ ಸಿಗುತ್ತೆ? ಬಟನ್ ಒತ್ತಿದ ತಕ್ಷಣ ಲಿಫ್ಟ್ ಸಿಗಲ್ಲ, ಅದಕ್ಕೆ ಕರೆಂಟ್ ಬೇಕು. ಕರೆಂಟ್ ಇದ್ರೆ ಮಾತ್ರ ಲಿಫ್ಟ್ ವರ್ಕ್ ಆಗತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೆ ಆ ಒಂದು ಲಿಫ್ಟು ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯಬೇಕು ಅಂತಂದರೆ ಗುರುಗಳ ಒಂದು ಆಶೀರ್ವಾದ, ಅನುಗ್ರಹ, ಮೆಚ್ಚುಗೆ, ಪ್ರೀತಿ ಬೇಕು. ತಂದೆ ತಾಯಿಗಳು ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ ಅದನ್ನು ನೀವು ಉಳಿಸ್ಕೋಬೇಕು ಅಲ್ವಾ? ಹಾಗಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳಾಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ದೊಡ್ಡವರಾಗಿರ್ಬೋದು, ಅವರ ಎಲ್ಲರ ಮಾತನ್ನು ನೀವು ಕೇಳಿ ಅವರ ಪ್ರೀತಿಗೆ ಪಾತ್ರರಾಗಿ, ಅದರಿಂದ ಮಾತ್ರ ನೀವೇನು ನಿಮ್ಮ ಒಂದು ಶ್ರಮ ಪಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡಿತೀರ ಅಲ್ವಾ? ನಮ್ಮ ವಿ ಟಾಕ್ ಚಾನಲ್ ಮುಖಾಂತರ ನಾನು ಈ ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರ ಜೀವನದಲ್ಲಿ ಅವ್ರ ಬದುಕನ್ನು ಚೆನ್ನಾಗಿ ಕಟ್ಕೊಂಡು ಅವರು ಉತ್ತುಂಗಕ್ಕೆ ಮುಟ್ಟಲಿ, ಅವರು ಒಳ್ಳೆಯ ಸಾಧನೆಗಳನ್ನು ಮಾಡಿ ಕೀರ್ತಿಯನ್ನು ಪಡೀಲಿ ಅಂತ ನಾನು ಮನಸ್ಸಿನಿಂದ ಹಾರೈಸ್ತೇನೆ. ಧನ್ಯವಾದಗಳು.